ನಮಸ್ಕಾರ. ಸಂತಸ ಫರ್ಟಿಲಿಟಿಗೆ ನಿಮಗೆ ಸ್ವಾಗತ. ನಾನು ಡಾಕ್ಟರ್ ಸೌಮ್ಯ ದಿನೇಶ್, ಸಂತಸ ಫರ್ಟಿಲಿಟಿಯ ಫೌಂಡರ್ ಡೈರೆಕ್ಟರ್. ನಾವು ಈಗಾಗಲೇ ಮಾತಾಡಿದ್ವಿ, ಫಸ್ಟ್ ಕನ್ಸಲ್ಟೇಷನ್ ಆದಮೇಲೆ ಮುಗಿಸ್ಕೊಂಡು ಹೋಗಿರ್ತೀರ. ಅದಾದಮೇಲಿಂದ ನಾವು ಸೆಕೆಂಡ್ ಕನ್ಸಲ್ಟೇಷನ್ಲಿ ಏನೇನು ಮಾಡ್ತೀವಿ, ನಿಮಗೆ ಹೇಗೆ ಮಾರ್ಗದರ್ಶನ ನೀಡ್ತೀವಿ ಅಂತ ಇಲ್ಲಿ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ನೀವು ಈಗಾಗಲೇ ಫಸ್ಟ್ ಕನ್ಸಲ್ಟೇಷನ್ಲಿ ಡಾಕ್ಟರ್ ನಿಮಗೆ ಕೆಲವು ಟೆಸ್ಟ್ಗಳನ್ನ ಮಾಡಿಸೋದಕ್ಕೆ ಹೇಳಿದರು, ಹಾಗೆಯೇ ಸಪ್ಲಿಮೆಂಟ್ಸ್ ತಗೊಳ್ಳೋದಕ್ಕೆ ಹೇಳಿದರು. ಅದನ್ನು ನೀವು ಟೆಸ್ಟ್ಗಳು ಮುಗಿಸಾದ್ಮೇಲಿಂದ ಪೇಷಂಟ್ ಕೋಆರ್ಡಿನೇಟರ್ ಜೊತೆ ನೀವು ಕಾಲ್ ಮಾಡಿ ಕನೆಕ್ಟ್ ಆಗ್ತೀರಾ. ಅವ್ರ ಜೊತೆ ನೀವು ಮಾತಾಡಿಕೊಂಡು ನಿಮಗೆ ಯಾವ ಟೈಮಲ್ಲಿ ಬರಬೇಕು, ಯಾವ ಡೇ ಬರಬೇಕು ಅಂತೆಲ್ಲ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತಾರೆ ಅವರು. ಸೊ ನೀವು ನಿಮ್ಮ ಅಪಾಯಿಂಟ್ಮೆಂಟ್ ದಿವಸ ಬರ್ತೀರಾ, ನಿಮ್ಮದು ಹಳೆಯ ಫೈಲ್ನ ಮರೀದೆ ತರ್ತೀರಾ. ಯಾಕೆಂತಂದರೆ ಅದರಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ಅದು ಆ ನಂಬರ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ನಮ್ಮ ಫ್ರೆಂಡ್ ಡೆಸ್ಕಿಂದ ನಿಮಗೆ ನಮ್ಮ ಸ್ಟಾಫ್ ನರ್ಸ್ಗೆ ಮತ್ತೆ ಕನೆಕ್ಟ್ ಮಾಡ್ತಾರೆ. ನೀವು ಮಾಡಿಸಿರೋ ಅಂಥ ಟೆಸ್ಟ್ಗಳದ್ದು ಏನೇನೋ ರಿಪೋರ್ಟ್ಸ್ ಬಂದಿದೆ ಅದನ್ನೆಲ್ಲ ಅದರಲ್ಲಿ ಎಂಟ್ರಿ ಮಾಡ್ಕೋತಾರೆ ನಿಮ್ಮ ಡಾಕ್ಯುಮೆಂಟಲ್ಲಿ. ಸೊ ನಿಮ್ಮದು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ನಿಮ್ಮ ಪೇಷಂಟ್ ಕೋಆರ್ಡಿನೇಟರ್ ಇರ್ತಾರಲ್ಲ, ಅವರು ನಿಮ್ಮ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಡಾಕ್ಟರ್ ನಿಮ್ಮದು ಏನೇನು ಟೆಸ್ಟ್ಗಳಾಗಿದೆ ಎಲ್ಲನೂ ಡೀಟೇಲ್ ಆಗಿ ನೋಡಿ, ರಿಪೋರ್ಟ್ಸ್ ಏನು ಬಂದಿದೆ ಅಂತ ನೋಡಿಬಿಟ್ಟು ನಿಮ್ಮ ಜೊತೆ ಅದರದ್ದು ಕುರಿತು ಡಿಸ್ಕಸ್ ಮಾಡ್ತಾರೆ. ಸಾಮಾನ್ಯವಾಗಿ ಮಹಿಳೆಯರಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಅವ್ರದ್ದು ಹಾರ್ಮೋನ್ಸ್ ಕರೆಕ್ಟಾಗಿದೆಯಾ, ಮತ್ತು ಅವ್ರದ್ದು ಅಲ್ಟ್ರಾಸೌಂಡ್ ರಿಪೋರ್ಟಲ್ಲಿ ಏನಾದ್ರು ಯೂಟ್ರಸಲ್ಲಿ ಅಥವಾ ಗರ್ಭಕೋಶದ ಪದರದಲ್ಲಿ ಏನಾದ್ರು ತೊಂದರೆ ಏನಾರು ಇತ್ತಾ, PCOS ಥರ ಏನಾದ್ರು ತೊಂದರೆ ಇದೆಯಾ ಮೊಟ್ಟೆ ಉತ್ಪತ್ತಿಗೆ ಅಂತೆಲ್ಲ ಗಮನಿಸ್ಕೊಂಡಿರ್ತಾರೆ. ಮತ್ತು ನೀವು ಟ್ಯೂಬ್ ಟೆಸ್ಟ್ ಮಾಡಿಸಿದ್ರೆ ಆ ಎಕ್ಸ್ರೇಲಿ ನಮಗೆ ಟ್ಯೂಬ್ಸು ಓಪನ್ ಇದೆಯಾ ಅಥವಾ ಬ್ಲಾಕ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಅದೇ ರೀತಿ ಗಂಡಸರಲ್ಲಿ ವೀರ್ಯ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ಡಾಕ್ಟರ್ ನೋಡಿಬಿಟ್ಟು ನಿಮ್ಮದು ಸ್ಪರ್ಮ್ ಕ್ವಾಲಿಟಿ ಎಷ್ಟಿದೆ, ನಂಬರ್ಸ್ ಎಷ್ಟಿದೆ, ಓಡಾಡ್ತಾ ಇದೆಯಾ ಫಾಸ್ಟಾಗಿ ಅಥವಾ ತುಂಬ ಸ್ಲೋ ಆಗಿ ಹೋಗ್ತಾ ಇದೆಯಾ, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ. ಸೊ ಈ ರಿಪೋರ್ಟ್ಸ್ನ ತೋರಿಸೋದಕ್ಕೆ ತುಂಬ ಟೆನ್ಷನ್ ಮಾಡ್ಕೊಂಡು ಬರ್ತಾರೆ ದಂಪತಿಗಳು. ಏನು ಹೇಳ್ತಾರಪ್ಪ, ಒಳ್ಳೆ ಸ್ಟೂಡೆಂಟ್ಸು ಎಕ್ಸಾಮಿನರ್ ಹತ್ರ ಹೋಗಿ ಪಾಸಾ ಫೇಲಾ ಅಂತ ಕೇಳ್ಕೊಳ್ಳೋಕ್ಕೆ ಟೆನ್ಷನ್ ಮಾಡ್ಕೋತಿರ್ತಾರಲ್ಲ, ಆ ಥರ ಕೆಲವರಿಗೆ ಟೆನ್ಷನ್ ಇರುತ್ತೆ. ಆದರೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಸಾಧಾರಣವಾಗಿ ಯಾರಿಗೂ ದೊಡ್ಡ ತೊಂದರೆಗಳೇನೂ ಇರಲ್ಲ. ಸೊ ಈ ಟೆಸ್ಟ್ ರಿಪೋರ್ಟ್ಸ್ನ ಡಾಕ್ಟರ್ಸು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರಲ್ಲ, ಮಾಡಿದಾಗ ಜಾಸ್ತಿ ತೊಂದರೆಗಳೇನು ಇಲ್ಲ ಅಂತ ಕಂಡು ಬಂದರೆ, ಅಂದರೆ ಮೊಟ್ಟೆ ಉತ್ಪತ್ತಿಗೆ ಅಷ್ಟೇ ಒಂದು ಸ್ವಲ್ಪ ವ್ಯತ್ಯಾಸ ಇದೆ, ಸ್ಪರ್ಮ್ಸ್ಗೆ ಸ್ವಲ್ಪ ಏನೋ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇದೆ ಆ ಥರ, ಬಟ್ ಟ್ಯೂಬ್ಸ್ ಎಲ್ಲ ಓಪನ್ ಇದೆ, ಆ ಥರ ಏನಾರು ಇತ್ತು ಅಂತಂದರೆ ಸಾಮಾನ್ಯವಾಗಿ ನಾವು ಸಂತಸದಲ್ಲಿ ನಿಮಗೆ ನ್ಯಾಚುರಲ್ ಆಗಿ ಫರ್ಟಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಡ್ತೀವಿ, ಸಪ್ಲಿಮೆಂಟ್ಸ್ ಎಲ್ಲ ಹಾಕ್ಕೊಡ್ತೀವಿ. ಸೊ ಇದರಲ್ಲಿ ನಾವು ಬೇಸಿಕ್ ಸ್ಟೆಪ್ ಅಂತಂದರೆ, ಮಕ್ಕಳಾಗೋದಕ್ಕೆ ಟ್ರೀಟ್ಮೆಂಟ್ಗೆ ಬೇಸಿಕ್ ಸ್ಟೆಪ್ ಅಂತಂದರೆ ಓವ್ಯುಲೇಷನ್ ಇಂಡಕ್ಷನ್, ಅಂದರೆ ಮೊಟ್ಟೆ ಉತ್ಪತ್ತಿ ಮಾಡೋ ಅಂಥ ಮಾತ್ರೆಗಳನ್ನ ಕೊಟ್ಟು ಮೊಟ್ಟೆ ಉತ್ಪತ್ತಿ ಮಾಡಿಸೋದು. ಅದನ್ನು ನಾವು ನಿಮಗೆ ಸಾಮಾನ್ಯವಾಗಿ ಸಜೆಷನ್ ಕೊಡ್ತೀವಿ. ಅಂದರೆ ಯಾಕೆ ಅಂತಂದರೆ ಸಣ್ಣ ಪುಟ್ಟ ವೇರಿಯೇಷನ್ಸ್ ಎಲ್ಲ ಇತ್ತು ಅಂದರೆ, ಮೊಟ್ಟೆಗಳು 1 ಅಥವಾ 2 ಉತ್ಪತ್ತಿ ಮಾಡೋಕ್ಕೆ ಮಹಿಳೆಗೆ ಮಾತ್ರೆಗಳನ್ನ ಕೊಟ್ಟರೆ ಅದನ್ನು ಗಮನಿಸ್ಕೊಂಡು ಫಾಲಿಕಲ್ ಎಷ್ಟು ದಪ್ಪ ಬರ್ತಾ ಇದೆ ಅಂತ ನೋಡಿಕೊಂಡು ಇಂಥ ಸಮಯ ನೀವು ಸೇರಿ ಗಂಡ ಹೆಂಡತಿ ಸೇರಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಒಂದು ವೆರಿ ಸಿಂಪಲ್ ಟ್ರೀಟ್ಮೆಂಟ್ ಇದೆ. ಇದನ್ನು ನಾವು ಓವ್ಯುಲೇಷನ್ ಇಂಡಕ್ಷನ್ ವಿತ್ ಟೈಮ್ಡ್ ಇಂಟರ್ಕೋರ್ಸ್ ಅಂತ ಅಂತೀವಿ. ಸಾಧಾರಣವಾಗಿ ನಾವು ಜಾಸ್ತಿ ತೊಂದರೆ ಇಲ್ಲದೆ ಇರೋವಂಥ ದಂಪತಿಗಳಿಗೆ ಇದನ್ನೇ ಶುರು ಮಾಡೋದು. ಸೊ ಇದನ್ನು ಹೇಗೆ ಮಾಡ್ತೀವಿ ಅಂತಂದರೆ, ಮಹಿಳೆಗೆ 2ನೇ ದಿವಸದಿಂದ ಮೊಟ್ಟೆ ಉತ್ಪತ್ತಿಗೆ ಮಾತ್ರೆಗಳನ್ನ ಕೊಡ್ತೀವಿ ಒಂದು 5 ದಿವಸದ ತನಕ, ಮತ್ತು ಒಂದು 8 ಅಥವಾ 9 ದಿವಸದ ಮೇಲೆ ದಿನ ಬಿಟ್ಟು ದಿನ ಆ ಥರ ಸ್ಕ್ಯಾನಿಂಗಿಗೆ ಒಂದು 2 ಸಲ ಅಥವಾ 3 ಸಲ ಕರಿತೀವಿ. ಸೊ ಅದನ್ನು ಫಾಲಿಕಲ್ ಸೈಜ್ ಅಂತ, ಮೊಟ್ಟೆ ಉತ್ಪತ್ತಿ ಆಗೋದಕ್ಕೆ ಫಾಲಿಕಲ್ಸು ಸೈಜ್ನ ಗಮನಿಸ್ಕೊತಾ ಇರ್ತೀವಿ. ಅದನ್ನು ನಾವು ಸ್ಕ್ಯಾನ್ ಮೂಲಕ ಗಮನಿಸ್ಕೊಂಡು ಅದು ಒಂದು ಕರೆಕ್ಟ್ ಸೈಜ್ ಬಂದಾಗ ಅದು ಆ ಫಾಲಿಕಲ್ ಒಡೆಯೋದಕ್ಕೆ ಒಂದು ಟ್ರಿಗರ್ ಇಂಜೆಕ್ಷನ್ ಅಂತ ಕೊಡ್ತೀವಿ. ಅದಾದಮೇಲಿಂದ ಅದನ್ನು ನೋಡ್ಕೊಂಡು ಇವತ್ತು ನಾವು ಟ್ರಿಗರ್ ಇಂಜೆಕ್ಷನ್ ಕೊಟ್ಟರೆ ನಾಡಿದ್ದು ತುಂಬ ಚೆನ್ನಾಗಿ ಅದು ರಿಲೀಸ್ ಆಗಿ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಗಂಡ ಹೆಂಡತಿ ಇಬ್ಬರೂ ಇಂಟರ್ಕೋರ್ಸ್ ಮಾಡಿ ಆ ಟೈಮಲ್ಲಿ ನಾವು ಸೇರಬೇಕು ಅಂತ ನಾವು ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ. ಸಿಂಪಲ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಸುಮಾರಷ್ಟು ದಂಪತಿಗಳು ಪ್ರೆಗ್ನೆನ್ಸಿ ಮಾಡ್ಕೊಂಡ್ಬಿಡ್ತಾರೆ. ಬೈ ಚಾನ್ಸ್ ಆದರೆ ಇನ್ನೂ ಆಗೇ ಇಲ್ಲ, 3 ಸಲ ಆಯಿತು ಆದರೂ ಆಗೇ ಇಲ್ಲ ಅಂತಂದರೆ ನಾವು ಮತ್ತೆ ಅದನ್ನೇ ರಿಪೀಟ್ 4 ಸಲ 5 ಸಲ 6 ಸಲ ಮಾಡೋದಕ್ಕಿಂತ ಆ ದಾರಿ ಚೇಂಜ್ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಬೆಟರ್ ಆಗುತ್ತೆ. ಸೊ ಅಂಥ ದಂಪತಿಗಳಿಗೆ ನಾವೇನು ಹೇಳ್ತೀವಿ ಅಂತಂದರೆ, ನೆಕ್ಸ್ಟ್ ಲೆವೆಲಲ್ಲಿ IUI ಅಂತ ಬರುತ್ತೆ. IUI ಅಂತಂದರೆ ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತ. ಅಂದರೆ ಏನು ಮಾಡ್ತೀವಿ, ಹೆಂಡತಿಗೆ ನಾವು ಮೊಟ್ಟೆ ಉತ್ಪತ್ತಿಗೆ ಮೆಡಿಸಿನ್ಸ್ ಕೊಡ್ತೀವಿ. ಗಂಡನ ವೀರ್ಯನ, ಅದು ಮೊಟ್ಟೆ ಇವತ್ತು ರಿಲೀಸ್ ಆಗ್ತಾ ಇದೆ ಅಂತ ಅಂದಮೇಲೆ ಗಂಡನ ವೀರ್ಯನ ತಗೋತೀವಿ. ವೀರ್ಯದಲ್ಲಿ ನಮಗೆ ಡೆಡ್ ಸ್ಪರ್ಮ್ಸ್ ಇರುತ್ತೆ, ಓಡಾಡದೇ ಇರೋದಿರುತ್ತೆ, ಪಸ್ಸೆಲ್ಸ್ ಇರುತ್ತೆ, ಡೆಬ್ರಿ ಇರುತ್ತೆ, ಆ ಥರ ಎಲ್ಲ ಬೇಡದೇ ಇರೋದೆಲ್ಲ ಸುಮಾರಷ್ಟು ಇರುತ್ತೆ. ಅವುಗಳನ್ನೆಲ್ಲ ನಾವು ಸೆಪ್ರೇಟ್ ಮಾಡಿ ಪ್ರಾಸೆಸ್ ಮಾಡಿಬಿಟ್ಟು ಫಾಸ್ಟಾಗಿ ಚುರುಕಾಗಿ ಓಡಾಡ್ತಾ ಇರುತ್ತಲ್ಲ ಆ ವೀರ್ಯಾಣುಗಳನ್ನ, ಅವುಗಳು ಮಾತ್ರ ನಾವು ಸೆಪ್ರೇಟಾಗಿ ತೊಗೊಂಡು ಗರ್ಭಕೋಶದ ಒಳಗಡೆ ಹಾಕ್ಕೊಡ್ತೀವಿ. ಆವಾಗ ಸಿಂಪಲ್ ಟ್ರೀಟ್ಮೆಂಟಿಂದನೂ ಸಹ ಸುಮಾರಷ್ಟು ಜನ ದಂಪತಿಗಳು ಗರ್ಭ ಧರಿಸ್ಬಿಡ್ತಾರೆ.
ಹೇಳ್ತಾರೆ. ಈ ಟೆಸ್ಟ್ ರಿಪೋರ್ಟ್ಸಲ್ಲಿ ಕೆಲವು ದಂಪತಿಗಳಿಗೆ ಸ್ವಲ್ಪ ಜಾಸ್ತಿ ತೊಂದರೆ ಇದೆ ಅಂತ ಕಂಡು ಬರಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಟ್ಯೂಬ್ಸ್ ಏನಾರೋ ಬ್ಲಾಕ್ ಆಗಿದೆ ಆ ಥರ ಏನಾರು ಬರ್ಬೋದು, ಅಥವಾ ವೀರ್ಯದ ಕ್ವಾಲಿಟಿ ತುಂಬ ಕಡಿಮೆ ಇದೆ ಆ ಥರ ಏನಾರು ಬರ್ಬೋದು. ಅಂತಹ ದಂಪತಿಗಳಿಗೆ ನಾವು ಸರ್ಜರಿಯಿಂದ ಕರೆಕ್ಷನ್ ಮಾಡೋ ಥರ ಇತ್ತು, ಫಾರ್ ಎಕ್ಸಾಂಪಲ್ ಟ್ಯೂಬ್ ಬ್ಲಾಕ್ನ ನಾವು ಸರ್ಜರಿ ಮಾಡಿ ರಿಲೀಸ್ ಮಾಡ್ಬೋದು ಆ ಥರ ಏನಾರು ಇತ್ತು ಅಂತಂದರೆ ಲ್ಯಾಪ್ರೋಸ್ಕೋಪಿ ಮತ್ತು ಹಿಸ್ಟೋಸ್ಕೋಪಿ ಎರಡನ್ನೂ ಅಡ್ವೈಸ್ ಮಾಡ್ತೀವಿ. ಆ ಸರ್ಜಿಕಲ್ ಕರೆಕ್ಷನ್ನು ಸುಮಾರಷ್ಟು ದಂಪತಿಗಳಿಗೆ ವರ್ಕ್ ಆಗುತ್ತೆ. ಸರ್ಜಿಕಲ್ ಕರೆಕ್ಷನ್ ಆದಮೇಲಿಂದ ಮತ್ತೆ ಅವರು ಸಿಂಪಲ್ ಆಗು ಟ್ರೈ ಮಾಡ್ಬೋದು ಅಥವಾ IUI ಸಹ ಮಾಡ್ಬೋದು. ತುಂಬ ಸ್ಮಾಲ್ ಪ್ರಪೋರ್ಷನ್ ಆಫ್ ಕಪಲ್ಸ್, ಸಾಮಾನ್ಯವಾಗಿ ಮೇಜರ್ ಪ್ರಾಬ್ಲಮ್ಸ್ ಇರೋ ದಂಪತಿಗಳು ಕಡಿಮೆ. ಆ ಥರದ್ದೇನಾರು ಗಂಡಸರಲ್ಲಿ ವೀರ್ಯನೇ ಇಲ್ಲ ಅಥವಾ ಹೆಂಡತಿಯಲ್ಲಿ ಮೊಟ್ಟೆನೇ ಇಲ್ಲ ಅಥವಾ ತುಂಬ ಕಡಿಮೆ ಇದೆ ಅಥವಾ 2 ಟ್ಯೂಬ್ಸು ತುಂಬ ಹಾಳಾಗ್ಬಿಟ್ಟಿದ್ದಾವೆ, ಆ ಥರ ಅಪರೂಪದ ತೊಂದರೆಗಳು ಕಂಡು ಬಂದಲ್ಲಿ ಅಂಥವರಿಗೆ ನಾವು ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ IVF ಅಂತ ಹೇಳ್ತೀವಲ್ಲ ಆ ಚಿಕಿತ್ಸೆ ಬೇಕಾಗುತ್ತೆ. ಸೊ ಡಾಕ್ಟರ್ ನಿಮಗೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡ್ತಾರೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ, ಓಕೆ ಅಪ್ಪ ಇವಾಗ ನಾವು ನಿಮಗೆ ಒಂದು 3 ತಿಂಗಳು ತನಕ ಟ್ರೈ ಮಾಡೋಣ, ಅದನ್ನು ಸಿಂಪಲ್ ಆಗಿ ಓವ್ಯುಲೇಷನ್ ಇಂಡಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಸೊ ಆವಾಗ ಅದಾದ್ಮೇಲಿಂದ ಆ ಪ್ಲಾನ್ ನಿಮಗೆ ಕೊಟ್ಟಾದ್ಮೇಲಿಂದ ನಿಮಗೆ ಕೌನ್ಸಿಲರ್ ಮೀಟ್ ಮಾಡ್ತಾರೆ. ನಮ್ಮ ಕೌನ್ಸಿಲರ್ ಅವರು ನಿಮ್ಗೆ ಏನು ಹೇಳ್ಕೊಡ್ತಾರೆ ಡೀಟೇಲ್ ಆಗಿ, ಡಾಕ್ಟರ್ ಹೇಳ್ಕೊಟ್ಟಿದ್ದನ್ನೇ ಇನ್ನೂ ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ಥರ ಇನ್ನೊಂದ್ಸಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಲ್ಲದೆ ಯಾವಾಗ ಬರಬೇಕಾಗ್ಬೋದು ಸೆಂಟರ್ಗೆ, ಮತ್ತು ಅದು ಖರ್ಚು ಎಷ್ಟಾಗುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ನಿಮಗೆ ವಿವರವಾಗಿ ಪ್ರಾಮಾಣಿಕವಾಗಿ ವಿವರಗಳನ್ನ ತಿಳಿಸ್ಕೊಡ್ತಾರೆ. ಅಂತಂದರೆ ಸಂತಸದಲ್ಲಿ ಬೇಸಿಕ್ಕಿಂದ ಹಿಡಿದು ಮೋಸ್ಟ್ ಅಡ್ವಾನ್ಸ್ಡ್, ಅಂದರೆ ಎಷ್ಟೊಂದು ಜನ IVF ಮೋಸ್ಟ್ ಅಡ್ವಾನ್ಸ್ಡ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ IVF ಬಿಟ್ಟು ICSI, IMSI, PICSI, ಲೇಸರ್ ಹ್ಯಾಚಿಂಗ್, PGT ಅಥವಾ ಎಂಬ್ರಿಯೋ ಬಯಾಪ್ಸಿ ಅಂತೆಲ್ಲ ಚಿಕಿತ್ಸೆಗಳಿದ್ದಾವೆ. ಅಂದರೆ ಅಮೆರಿಕ, ಇಂಗ್ಲೆಂಡಲ್ಲಿ ದೊರಕೋ ಅಂತಹ ಅತ್ಯಾಧುನಿಕ ಚಿಕಿತ್ಸೆಗಳು ಸಹ ಸಂತಸದಲ್ಲಿ ಲಭ್ಯ ಇದೆ. ಸೊ ಹಾಗಾಗಿ ದಂಪತಿಗಳು ತುಂಬ ನೆಮ್ಮದಿಯಿಂದ ಓಕೆ ಇಲ್ಲಿ ನಮಗೆ ಬಂದರೆ ಬೇಸಿಕ್ಕಿಂದ ಹಿಡಿದು ಮೋಸ್ಟ್ ಅಡ್ವಾನ್ಸ್ ತನಕ ತುಂಬ ಪ್ರಾಮಾಣಿಕವಾಗಿ ಸೇವೆ ನೀಡ್ತಾರೆ ಅಂತ ಭರವಸೆ ಇಟ್ಕೊಂಡು ನಮ್ಮ ಸೇವೆಗಳನ್ನ ಸ್ವೀಕರಿಸ್ಬೋದು. ಕೆಲವು ದಂಪತಿಗಳಿಗೆ ಸಂತಾನ ಚಿಕಿತ್ಸೆ ಅಥವಾ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ತುಂಬ ಟೆನ್ಷನ್ ಇರುತ್ತೆ. ಸಂತಸ ಒಂದು ನಿಜವಾದ ಕಾಳಜಿ ಇರುವಂತಹ ಸಂತಾನ ಚಿಕಿತ್ಸಾ ಕೇಂದ್ರ, ಮತ್ತು ಇಲ್ಲಿನ ಡಾಕ್ಟರ್ಸ್ಗೆ ನಿಜವಾದ ಹೃದಯ ಇದೆ ಅನ್ನೋದನ್ನು ನೀವು ನೆನಪಿಟ್ಕೋಬೋದು. ಹಾಗೆ ನಾವು ನಿಮಗೆ ಯಾವಾಗಲೂ ಸಹ ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಸೇವೆ ಸಲ್ಲಿಸೋದಕ್ಕೆ ಸದಾಕಾಲ ಸಿದ್ಧರಿರ್ತೀವಿ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವಿಷ್ಟು ಕೇಳಿದ್ದೀರಾ, ಇದರ ಮೇಲೆ ನಿಮ್ಗೆ ಏನಾರೋ ಡೌಟ್ಸ್ ಇದ್ದರೆ ಖಂಡಿತವಾಗಿ ಕಮೆಂಟ್ ಮಾಡಿ. ಹಾಗೆಯೇ ಇದೇ ರೀತಿ ನಿಮಗೆ ನಿಖರವಾದ ಸಂತಾನ ಸಮಸ್ಯೆಗಳ ಕುರಿತು ಮಾಹಿತಿ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.